ಬ್ರೇಕ್ ನಂತರ ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಅಡುಗೆ ಮನೆ ಶೋನಲ್ಲಿ ಬರೀ ನಾವು ಶೋರೂಮ್ಗಳಲ್ಲಿರುವ ಅಡುಗೆ ಮನೆಗಳನ್ನ ಮಾತ್ರ ತೋರಿಸೋದಲ್ಲ, ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಡುಗೆ ಪರಿಕರಗಳನ್ನ ಮಾತ್ರ ತೋರಿಸೋದಲ್ಲ, ಜೊತೆಗೆ ಒಬ್ಬ ಸೆಲೆಬ್ರಿಟಿ ಗೆಸ್ಟ್ ಮನೆಗೆ ಹೋಗಿ ಅಲ್ಲಿರುವಂತಹ ವಿಶೇಷವಾದಂತಹ ಅಡುಗೆ ಮನೆಯ ಪರಿಚಯವನ್ನ ಮಾಡ್ಕೊಡ್ತೀವಿ. ಹಾಗಿದ್ರೆ ಇವತ್ತು ನಾವು ಯಾರ ಮನೇಲಿದ್ದೀವಿ ಗೊತ್ತಾ? ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ ಅವರ ಮನೇಲಿದ್ದೀವಿ. ಹಾಗಿದ್ರೆ ಗುರುಕಿರಣ್ ಅವರ ಅಡುಗೆ ಮನೆ ಹೇಗಿದೆ? ಅವರ ಸಂಗೀತದಷ್ಟೇ ವೈಬ್ರೆಂಟ್ ಆಗಿದೆಯಾ? ಬನ್ನಿ ಹಾಗಿದ್ರೆ ತಡ ಯಾಕೆ, ನೋಡ್ಕೊಂಡ್ಬರೋಣ. ಹಾಯ್ ಪಲ್ಲವಿ. ಹಾಯ್ ಪ್ರತಿಮಾ. ಹೌ ಆರ್ ಯು? ಗುಡ್. ನೋಡಿ, ಡೈರೆಕ್ಟ್ ಕಿಚನ್ಗೆ ಬಂದ್ಬಿಟ್ಟಿದ್ದೀನಿ. ಮಾಡ್ತಾ ಇದ್ದೀರಿ ಅನ್ಸುತ್ತೆ ಫ್ರೆಶ್ ಆಗಿ. ನಿಮಗೋಸ್ಕರ ಸ್ಪೆಷಲ್ ಆಗಿ ಪುಲಾವ್ ಮಾಡಿ. ವಾವ್, ಲಕ್ಕಿ. ಗಮ್ ಅಂತ ಸ್ಮೆಲ್ ಬಂತು, ಅದಕ್ಕೆ ನಾನು ಡೈರೆಕ್ಟಾಗಿ ಇಲ್ಲೇ ಬಂದ್ಬಿಡೋಣ ಅಂತಾನೆ ಬಂದೆ. ಸೊ ನಿಮ್ಮ ಕಿಚನ್ ಬಗ್ಗೆ ಸಾಕಷ್ಟು ಕೇಳಿದ್ದೆ. ಸೊ ನೋಡಿದ್ಮೇಲೆ ಖುಷಿ ಆಗ್ತಾ ಇದೆ. ಹಾಗೆ ಇದೆ, ಏನು ಹೆಂಗೆ ಕೇಳ್ಪಟ್ಟಿದ್ನೋ ಹಂಗೆ ಇದೆ. ಸೊ ಅದಕ್ಕೆ ಪಲಾವ್ ಅಂತೂ ಟೇಸ್ಟ್ ಮಾಡ್ತೀನಿ. ಸೊ ನಿಮ್ಮ ಕಿಚನ್ ನಮ್ಗೆ ತೋರಿಸ್ತಿರಲ್ಲ? ಶ್ಯೂರ್. ಗುರುಕಿರಣ್ ಅವರ ಧರ್ಮಪತ್ನಿ ಪಲ್ಲವಿಯವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಕಿಚನ್, ಅವರಿಗೆ ಅಡುಗೆ ಮನೆಗೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಸೊ ಬನ್ನಿ ಹಾಗಿದ್ರೆ ತಡ ಮಾಡೋದು ಯಾಕೆ, ಅವ್ರ ಅಡುಗೆ ಮನೇಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನೋಡೋಣ. ಪಲ್ವಿ ಅವರೇ, ನಿಮ್ಮ ಮನೆಗೆ ಬಂದ ತಕ್ಷಣ ಒಂಥರ ಬ್ರೈಟ್ ಫೀಲ್ ಆಯಿತು. ಸೊ ವೈಟ್ ಆ್ಯಂಡ್ ವೈಟು. ಸೊ ಕಷ್ಟ ಆಗಲ್ವಾ ನಿಮಗೆ? ವೈಟ್ ಆ್ಯಂಡ್ ವೈಟ್ ಯಾಕೆ ಚೂಸ್ ಮಾಡಿದ್ರಿ? ಇಷ್ಟ ಅಂತನಾ? ಆ್ಯಕ್ಚುಲಿ ಅದಕ್ಕೆ ನಾನು ಡೀಟೇಲ್ ಆಗಿ ಹೇಳ್ಬೇಕು ನಿಮಗೆ. ನಾವು ಮ್ಯಾಂಗ್ಳೂರಿಯನ್ಸ್. ಸೊ ನಮ್ಮ ಅಡುಗೆ ಅಂದರೆ ತುಂಬ ಸಿಕ್ಕಾಪಟ್ಟೆ ಎಣ್ಣೆ ಮತ್ತು ನಾನ್ ವೆಜ್ ಐಟಮ್ಸು. ಸೊ ಬೇಸ್ಡ್ ಆನ್ ದ್ಯಾಟ್ ನಾನು ಗುರುಜಿ ವಿ ಪ್ಲಾನ್ಡ್ ಅ ಕಿಚನ್. ವೈಟ್ ಅಂದರೆ ಈ ಕಾನ್ಸೆಪ್ಟ್ ನನ್ನ ಹತ್ರ ಇನ್ನೊಂದು ಯುಟಿಲಿಟಿ ಕಿಚನ್ ಇದೆ, ಅದು ಆಮೇಲೆ ತೋರಿಸ್ತೀನಿ ನಿಮಗೆ. ಅದು ಬ್ಲ್ಯಾಕ್. ಹೆಚ್ಚಿನ ಅಡುಗೆ ಅಲ್ಲೇ ಆಗುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ಇದು ಹೆಟಿಚ್, ಇದು ನಮ್ಮದೆಲ್ಲ ಜರ್ಮನ್ ಕಂಪ್ನಿ. ದಿಸ್ ಇಸ್ ಗಾಟ್ ದ ಸಾಫ್ಟ್ ಕ್ಲೋಸಿಂಗ್ ನೋಡಿ, ಮೆಲ್ಲಗೋಗಿ ಇಲ್ಲೂ ಸೌಂಡ್ ಮಾಡಲ್ಲ, ಸ್ಮೂತ್ ಆಗಿ. ಸೊ ದಿಸ್ ಇಸ್ ದ ಬೆಸ್ಟ್ ಇನ್ ದ ಕಿಚನ್ ಆ್ಯಕ್ಚುಲಿ. ಆ್ಯಂಡ್ ಚಿಮ್ನಿಗೂ ಅಷ್ಟೇ ಅಲ್ವಾ, ಸಾಕಷ್ಟು ವೆರೈಟಿ ಬಂದಿದೆ ಈಗಂತೂ. ಅಫ್ಕೋರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವ್ರ ಹತ್ರ ಎಲ್ಲ ಫೋನ್ ಮಾಡಿ ಅವ್ರ ತಲೆ ತಿಂದು ಆ ಥರ ಎಲ್ಲ ರಿಸರ್ಚ್ ಮಾಡಿ ದೆನ್ ಐ ಸೆಲೆಕ್ಟೆಡ್ ದಿಸ್ ಇಸ್ ಒನ್ ಆಫ್ ದ ಎಕ್ಸಲೆಂಟ್ ಹಾಬ್ಸ್. ಬಿಕಾಸ್ ಐ ಆಮ್ ಅ ಹೌಸ್ ವೈಫ್. ನನ್ನ ಮನೆಯಲ್ಲೇ ಅಡುಗೆ ಮಾಡ್ತಾ ಇರೋಳು. ಸೊ ಐ ವಾಂಟೆಡ್ ಎವ್ರಿಥಿಂಗ್ ಪರ್ಫೆಕ್ಟ್. ಜಾಸ್ತಿ ಟೈಮ್ ನೀವು ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗೋ ಥರ ಇದ್ರೆ ಖುಷಿಯಿಂದ ಆಗುತ್ತೆ. ಗುರು ಅವ್ರಿಗೆ ಇನ್ನು ಟೇಸ್ಟಿ ಫುಡ್ ಸಿಗ್ಬೋದೇನೋ ಅವಾಗ ಅಲ್ವಾ? ಇದು ಹೇಗೆ ಪ್ಲಾನ್ ಮಾಡಿದ್ವಿ ಅಂದ್ರೆ ಎಲ್ಲ ಬೇಸಿಕ್ಸ್ ಆಫ್ ಕಿಚನ್. ಇದು ಹಾಬ್ ಹತ್ರ ಸಿಂಕ್ ಹಿಯರ್. ಓಕೆ, ಸಿಂಕ್ ಹಿಯರ್ ಅಂಡ್ ಎಲ್ಲ ಅಡುಗೆ ಮಾಡೋದು ಪದಾರ್ಥಗಳಲ್ಲಿವೆ, ಇಲ್ಲಿದೆ. ಸೊ ಎಲ್ಲ ಹ್ಯಾಂಡಿ. ಐ ಹ್ಯಾವ್ ಅ ಡಿಶ್ ವಾಷರ್ ಹಿಯರ್. ಓಕೆ, IFB ಅವ್ರದ್ದು. ಓಕೆ, ವಿತ್ SS ಫಿನಿಶ್. ದಿಸ್ ಇಸ್ ಅನದರ್ ಥಿಂಗ್ ವಿ ಥಾಟ್ ಅಬೌಟ್. ನನ್ನ ಮೈಕ್ರೋವೇವು ಮತ್ತೆ ಡಿಶ್ ವಾಷರು ಮತ್ತೆ ನನ್ನ ಫ್ರಿಡ್ಜ್ 3 ಶೇಡ್ಸು ಒಂದೇ ಥರ ಇರಬೇಕು ಅಂದ್ರೆ ಆಲ್ ದ ಆಕ್ಸೆಸರೀಸ್. ಸೊ ಕಾಸ್ಟ್ ವೈಸ್ ಎಲ್ಲ ಎಷ್ಟು ಬಿತ್ತು ನಿಮಗೆ ಕಿಚನ್? ಇದಕ್ಕೆ ನಾನಂತ ಲೆಕ್ಕ ಇಟ್ಟಿಲ್ಲ, ಬಟ್ ಐ ಥಿಂಕ್ ಇಟ್ ಮಸ್ಟ್ ಹ್ಯಾವ್ ಕಾಸ್ಟ್ ಮಿ ಅರೌಂಡ್, ಐ ಕಾಂಟ್ ಸಿ. ಗುರುಜಿ ನೋಡಲ್ಲ ಪ್ರೋಗ್ರಾಮ್. ಇಟ್ಸ್ ಲೈಕ್ ನಾನು ಹೇಳಲ್ಲ, ಇಟ್ಸ್ ಇಲ್ಲ, ನಮ್ಮ ವೀಕ್ಷಕರಿಗೆ ಒಂದು ಐಡಿಯಾ ಬರೋದಕ್ಕೆ ಎಷ್ಟು ಬೀಳ್ಬೋದು ಈ ಥರ ಕಿಚನ್ ಅವರು ಡ್ರೀಮ್ ಮಾಡ್ತಾ ಇದ್ರೆ. ನನ್ಗನ್ಸುತ್ತೆ ಈ ಥರ ಕಿಚನ್ ನಿಮ್ಗೆ ಫಿನಿಶ್ ಮಾಡೋದಾದ್ರೆ ನಿಮ್ಗೆ 2 ಲಕ್ಷದಲ್ಲೂ ಮಾಡ್ಬೋದು. ಹೊರಗಡೆ ಫಿನಿಶ್, ಒಳಗಡೆ ಈಗ ಇದು ಎಲ್ಲ ನನಗೆ ಎಕ್ಸ್ಪೆನ್ಸಿವ್ ಆಗಿಬಿತ್ತು ನನಗೆ, ಜಸ್ಟ್ ಫಾರ್ ದಿಸ್ ಮೆಟೀರಿಯಲ್ಸ್. ನಿಮ್ಗೆ ಹೊರಗಿನ ಲುಕ್ಕಿಗೆ ನನಗೆ 1.5 lakhs to 2 lakhs ಆಗಿತ್ತು. ಓಕೆ, ಇದು ಹೆಂಗೆ ಮಾಡಿದೆ ಅಂದರೆ ವಾಶ್ ಏರಿಯಾ ಕೆಳಗಿದೆ. ಸೊ ನಾನು ಇಲ್ಲಿ ವಾಶ್ ಮಾಡಿಬಿಟ್ಟು ಐ ಕ್ಯಾನ್ ಜಸ್ಟ್ ಎಲ್ಲನೂ ಅಲ್ಲಲ್ಲೇ ಇಟ್ಟರೆ ನೀರೆಲ್ಲ ಇಳಿದು ಹೋಗುತ್ತೆ, ಇದಕ್ಕೆ ಹೋಗುತ್ತೆ. ಇಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಸೋರ್ಸಿಡೋ ಕೆಲಸ ತಗೊಳ್ತದೆ. ಎಲ್ಲ ಕೆಲಸ ಆದಷ್ಟು ಅದೇ ಹೋಲ್ ಐಡಿಯಾ. ಫ್ರಿಡ್ಜಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ನೋಡಕ್ಕೆ ಆಸೆ. ಫ್ರಿಡ್ಜಲ್ಲಿ ಎಲ್ಲ ಫ್ರಿಡ್ಜ್ ಇಸ್ ಲೈಕ್ ನನ್ಗನ್ಸುತ್ತೆ ನಮ್ಮ ದೇವ್ರು ಕೊಟ್ಟು ವರ ಅಂತ ಎಲ್ಲ ಹೆಂಗಸ್ರಿಗೆ. ಏನು ಉಳಿದಿದ್ದು ಅದು ಹಾಕಿರ್ತೀವಿ, ಡಂಪಿಂಗ್ ಯಾರ್ಡ್ ಅದು ನಮ್ದು. ಬಟ್ ಇಟ್ಸ್ ಆಲ್ಸೋ ನೈಸ್. ಅಂದ್ರೆ ಪ್ಲೇಸಿಂಗ್ ಕೂಡ ನೀವು ಅಂದ್ರೆ ಮೊದಲೇ ಪ್ಲಾನ್ ಮಾಡಿ ಇದು ಪ್ಲಾನ್ ಮಾಡಿದ್ವಿ ಆಕ್ಚುಲಿ. ವಿ ಪ್ಲಾನ್ಡ್ ಇದಿಷ್ಟು ಇಂಚಸ್ ಡೆಪ್ತ್ ಅಲ್ಲಿ ಬರುತ್ತೆ ಅಂತ ಹೇಳಿ, ಕನ್ಸೀಲ್ಡ್ ಕಿಚನ್ ತರ ಇರ್ಬೇಕಂತ.
ಓಕೆ ವಿತ್ ನೈಸ್. ಲಾಟ್ ಆಫ್ ಸ್ಪೇಸ್ ವಿತ್ 2 doors. ಈ ಕಡೆ ಫುಲ್ ಫ್ರೀಸರ್ ಬರುತ್ತೆ. ಓಕೆ. ವಿಶ್ ಐ ಹ್ಯಾಡ್ ಸ್ಟಾಕ್ಡ್. ಇಲ್ಲಿ ಹೊರಗಡೆನೆ ಐಸ್ಗೋಸ್ಕರ ಅಂತ ಐಸ್ ವಾಟರ್ಗೆ. ಇದು ಏನ್ ಮಾಡಿದೀನಿ ಅಂದ್ರೆ ಇಲ್ಲಿ ಡೈರೆಕ್ಟ್ ಒಳಗಡೆಯಿಂದ ಫಿಲ್ಟರ್ ಇದೆ ನಮ್ದು ಮೇಲೆ ಮೇಲ್ಗಡೆ ಫಿಲ್ಟರ್ ನೀರು ಈ ಟ್ಯಾಪಿಗೂ ಬರೋ ತರ ಮಾಡಿದೀನಿ. ಇಲ್ಲ ಫಿಲ್ಟರ್ ಹೌದು ಮೇಲೆ. ದಿಸ್ ಇಸ್ ಮೈ ಫಿಲ್ಟರ್. ಸೊ ಅಲ್ಲಿಂದ ಅಂದ್ರೆ ಎಲ್ಲವೂ ಫ್ರೆಶ್ ಫಿಲ್ಟರ್ಡ್ ವಾಟರ್ ಅದಕ್ಕೆ ವಿ ಗೆಟ್ ದ ಫಿಲ್ಟರ್ ವಾಟರ್. ದಟ್ಸ್ ವೆರಿ ನೈಸ್. ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್ ನನ್ನ ಕಿಚನ್ ಅಲ್ಲಿ ಅಂದ್ರೆ ಇದು ಸ್ಟಡಿ ಟೇಬಲ್. ಇಟ್ಸ್ ವೆರಿ ಹ್ಯಾಂಡಿ ಆಕ್ಚುಲಿ. ಮಕ್ಕಳಿಗೆ ಓದಿಸ್ಲಿಕ್ಕೆಲ್ಲ ಇಲ್ಲೇ ನಾನು ಸ್ಟೂಲ್ ಹಾಕೊಂಡು ಕೂತ್ಕೊಂಡಿರ್ತೀನಿ. ಅಡಿಗೆ ಮಾಡ್ತಾ ಇದ್ರೆ ಅವ್ರು ಇಲ್ಲೇ ಓದ್ತಾ ಇರ್ತಾರೆ. ಐ ವಿಲ್ ಬಿ ಜಸ್ಟ್ ವಾಚಿಂಗ್ ದೆಮ್ ಹಿಯರ್. ಸೊ ಇಲ್ಲೇ ಲೈಟ್ ಹಾಕೊಂಡು ಇಲ್ಲೇ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಳ್ತಾರೆ. ಸೊ ಅಲ್ಲೇ ಸ್ಟಡೀಸು ಆಯ್ತು, ಈ ಕಡೆ ಅಡಿಗೆನೂ ಆಯ್ತು. ಹೌದು, ಇದು ಎಲ್ಲ ಮಲ್ಟಿಪರ್ಪಸ್. ಓದ್ಲಿಕ್ಕೆ ಮತ್ತೆ ತರಕಾರಿ ಹಚ್ಚಲಿಕ್ಕೆ ಎನಿಥಿಂಗ್ ನಿಮ್ಗೆ ಜಾಸ್ತಿ ಜನ ಯಾರಾದ್ರೂ ಹೆಲ್ಪಿಂಗ್ ಫ್ರೆಂಡ್ಸ್ ಬಂದ್ರೆ ಯು ಕ್ಯಾನ್ ಸಿಟ್ ವಿತ್ ಕಪ್ ಆಫ್ ಕಾಫಿ ಆಲ್ಸೋ. ಇದೊಂದು ಕಾರ್ನರ್ ಯೂನಿಟ್ ನೀವು ನೋಡಿರ್ತೀರಾ ಅಂಗಡಿಗಳಿಗೆ ಹೋದ್ರೆ. ಜಸ್ಟ್ ಹ್ಯಾವ್ ಟು ಪುಲ್ ಇಟ್ ಅಕ್ರಾಸ್. ಯಾಕಂದ್ರೆ ನಿಮ್ಗೆ ಈ ಮಿಕ್ಸಿ ಯಾವುದನ್ನು ನೀವು ಹೊರಗಡೆ ಇಡೋದೇ ಬೇಕಾಗಲ್ಲ. ಮತ್ತೆ ಇದನ್ನ ಫುಲ್ ಹಿಂಗೂ ತೆಗಿಬಹುದು. ಓಕೆ. ಅಂಡ್ ಪಲ್ಲವಿ, ದಿಸ್ ಆಲ್ಸೋ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಇಲ್ಲಿ ದಿಸ್ ಇಸ್ ಲೈಕ್ ದ ಫೋಲ್ಡಿಂಗ್. ಇದು ಮೇಲ್ ಹೋಗ್ಬಿಡುತ್ತೆ ಅಂಡ್ ಜಾಸ್ತಿ ನಿಮ್ಗೆ ಯೂಸ್ ಆಗುತ್ತೆ ಸ್ಟೋರೇಜ್ಗೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ಕಿಚನ್ ಅಲ್ಲಿ ನಮ್ಗೆ ಹುಡುಗಿಯರಿಗೆ ಬೊಟ್ಟಿಟ್ಟಂಗೆ ಅಂದ್ರೆ ಒಂದು ಟಾಲ್ ಯೂನಿಟ್ ಅಂದ್ರೆ ಕಬರ್ಡ್ ಹೇಳ್ತೀವಲ್ಲ ನಮ್ಮ ಭಾಷೆಯಲ್ಲಿ, ವಿತ್ ಆಲ್ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡು ಇಡೋ ತರ ಎಲ್ಲವೂ ಇಲ್ಲೇ ಒಂದೇ ಕಡೆ ಪ್ಲೇಸ್ ಆಗ್ಬಿಡುತ್ತೆ. ಸೊ ಬನ್ನಿ, ದಿಸ್ ಇಸ್ ಮೈ where I do most of my ಅಡಿಗೆಗಳು. ಓಕೆ. ಇದು ಹಾಬು ಎಲ್ಲ ಇಲ್ಲೇ ಈಸಿ ಆಕ್ಸೆಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಅಡಿಗೆ ಮಾಡೋದೇ ಗೊತ್ತಾಗಲ್ಲ, ಯಾರು ಗೆಸ್ಟ್ ಬಂದ್ರೆ ನಾವು ಹೆಚ್ಚಾಗಿ ಇಲ್ಲೇ ಇರ್ತೀವಿ. ಮತ್ತೆ ಸ್ಮೆಲ್ ಏನಿದ್ರು ಫಿಶ್ ಫ್ರೈ ಎಲ್ಲ ಇದ್ರೆ ಇಲ್ಲೇ ಮಾಡ್ಕೊಳ್ತೀವಿ. ಗ್ರನೈಟ್ ಬ್ಲ್ಯಾಕ್, ಯಾಕಂದ್ರೆ ಅಲ್ಲಿ ವೈಟ್ ಅಲ್ಲ, ಇಲ್ಲ ಆಯಿಲ್ ಎಲ್ಲ ಬಿದ್ದು ಗೊತ್ತಾಗಲ್ಲ. ರಿಯಲ್ ಕಿಚನ್ ವಿತ್ ಮೇಕಪ್ ವಿದೌಟ್ ಮೇಕಪ್. ಫಸ್ಟ್ ನೀವು ಏನ್ ಅನ್ಕೊಂಡಿದ್ರಿ, ಕನಸು ಹೆಂಗಿತ್ತು ನಿಮ್ ಕಿಚನ್ ಹೆಂಗಿರ್ಬೇಕು ಅಂತ? ಕನಸು ಆಕ್ಚುಲಿ ನನಗೆ ಹೆಚ್ಚಾಗಿ ನೀವು ಹೇಳ್ದಂಗೆ ಗುರುಜಿಗೆ ತುಂಬಾ ಇಷ್ಟ ಅಡುಗೆ. ಮತ್ತೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಡ್ತಾರೆ ಎಲ್ರು. ಅಂಡ್ ಸೊ ಕುಕಿಂಗ್ ಅಂದ್ರೆ ಈಸಿ ಆಗಿರ್ಬೇಕು ಅಂತಿತ್ತು, ತಕ್ಷಣ ಇನ್ಸ್ಟೆಂಟ್. ಸೊ ಕಿಚನ್ ಹ್ಯಾಸ್ ಆಲ್ವೇಸ್ ಬಿನ್ ಎ ಡ್ರೀಮ್. ಅಡಿಗೆ ಮನೆ ನಂದು ಅಂತಂದ್ರೆ ಹಿಂಗಿರ್ಬೇಕು. ಅಡಿಗೆ ಮನೆ ನನ್ ಕನ್ಸಂದ್ರೆ ಗುರುಜಿ ನನ್ ಪಕ್ಕ ಇರ್ಬೇಕು ಅಂತ. ಅವರು ಇರೋದೇ ಇಲ್ಲ. ಅದೇ ಓನ್ಲಿ ಒನ್ ಥಿಂಗ್ ಮಿಸ್ಸಿಂಗ್ ಫ್ರಮ್ ಮೈ ಕಿಚನ್ ಅಂದ್ರೆ ನನ್ನ ಹಸ್ಬೆಂಡ್. ಮತ್ತೆ ಓವರ್ ದ ಇಯರ್ಸ್ ಎಲ್ಲ ಒಂದೊಂದೇ ಜೋಡಿಸ್ಕೊಂಡು ಈಗ ಐ ಕ್ಯಾನ್ ಸೇ ಆಲ್ಮೋಸ್ಟ್ ಅ ಪರ್ಫೆಕ್ಟ್ ಕಿಚನ್. ವಂಡರ್ಫುಲ್. ಓನ್ಲಿ ಗುರುಜಿ ಒಬ್ರು ಮಿಸ್ಸಿಂಗ್. ಅವ್ರನ್ನ ಒಂದು ಕರೆದ್ಬಿಟ್ರೆ ಅವ್ರ ಊಟಕ್ಕೆ ಮಾತ್ರ ಬರ್ತಾರೆ. ವೈಫ್ ಹತ್ರ ನಾವು ಫುಲ್ ಕೇಳಿದ್ವಿ ಹಿಂಗಿದೆ ಕಿಚನ್ ಏನೇನೆಲ್ಲ ತೋರಿಸಿ ಅಂತ. ಸೊ ನಿಮ್ಗೆ ಪರ್ಸನಲಿ ನಿಮ್ ಕಿಚನ್ ಅಲ್ಲಿ ಏನು ಇಷ್ಟ ಆಗುತ್ತೆ? ಕಿಚನ್ ವೈಫ್ ಇದ್ರೆ ಇಷ್ಟ ಆಗುತ್ತೆ. ಅವರು ವೈಫ್ ಇದ್ರೆ ಇಷ್ಟ ಆಗುತ್ತೆ. ಅವ್ರು ನೀವಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಕಿಚನ್ ಅಲ್ಲಿ ಎಲ್ಲ ಇದೆಯಂತೆ, ನೀವು ಒಂದಿಲ್ಲ. ಕಿಚನ್ ಅಲ್ಲಿ ಅಪ್ಪು ಯಾವ ಗಂಡಸರು ಕಿಚನ್ ಒಮ್ಮೆ ಕಾಲಿಟ್ರೆ ಆಮೇಲೆ ಅಲ್ಲಿ ಇರ್ಬೇಕಾಗತ್ತೆ. ಕಾಲಿಡಕ್ ಹೋಗಲ್ಲ. ನಿಮ್ಗೆ ನಳಪಾಕಗಳು ಮಾಡಕ್ ಬರಲ್ಲ? ಇಲ್ಲ ಬರಲ್ಲ. ಗೊತ್ತಿದ್ರು ಮಾಡಬಾರ್ದು ಅಂತ. ಓಕೆ. ಅಂದ್ರೆ ನಿಮ್ಗೆ ಈ ಕಿಚನ್ ಹೇಗಿರ್ಬೇಕು ಹಾಗಿರ್ಬೇಕು ಅಂತ ಏನಾದ್ರು ಎಲ್ಲ ಕಂಪ್ಲೀಟ್ಲಿ ಅವ್ರಿಗೆ ಬಿಟ್ಬಿಟ್ಟಿದ್ರ? ಇಲ್ಲ, ಈ ಕಿಚನ್ ಸೆಟಪ್ ಮಾಡೋ ಪರ್ಚೇಸಿಗೆ ಹೋಗಿದೆ. ಏನ್ ಟ್ರೆಂಡ್ ಆಗಿದೆ. ಬಟ್ ಆಕ್ಚುಲಿ ಇಟ್ ವಾಸ್ ಹರ್ ಐಡಿಯಾ. ಯಾಕಂದ್ರೆ ಈಗ ನನ್ನ ಸ್ಟುಡಿಯೋ ನಾನು ಮಾಡುವಾಗ ಅವಳು ಭಯ ಹಾಕಂಗಿಲ್ಲ, ಕಿಚನ್ ಮಾಡುವಾಗ ನಾನು ಭಯ ಹಂಗೆ. ಅಂಡರ್ಸ್ಟ್ಯಾಂಡ್? ಓಕೆ. ಬಟ್ ನಿಮ್ಗೆ ಈ ಕಿಚನ್ ಎಲ್ಲ ಆದ್ಮೇಲೆ ಏನ್ ಅನ್ಸ್ತಾ ಇತ್ತು? ಹಿಂಗೆ ಬರೋಣ ಅಂತ ಅನಿಸ್ತಿತ್ತಾ ಅಥವಾ? ಇಲ್ಲ, ಕಿಚನ್ ಅದು ಮೇನ್ ಅಂದ್ರೆ ಅಡಿಗೆ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿದ್ರೆ ಓಕೆ, ಎವ್ರಿಥಿಂಗ್ ಓಕೆ. ಕಿಚನ್ ನೋಡಕ್ ಯಾವ ತರ ಹೆಂಗಿದ್ರು ಓಕೆ. ಅಡಿಗೆ ಚೆನ್ನಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು ಅಷ್ಟೇ. ಅದು ಎರಡೆರಡು ಕಿಚನ್ ಇದೆ, ಒಂದು ರೀಲ್ ಕಿಚನ್ ಅಂತ ಇನ್ನೊಂದು ರಿಯಲ್ ಕಿಚನ್ ಅಂತ. ನಿಮ್ಗೆ ಯಾವ ಕಿಚನ್ ಇಷ್ಟ ಆಗುತ್ತೆ? ಅಲ್ಲ, ಅದು ಯೂಶುವಲಿ ಈಗ ಏನಂದ್ರೆ ಕಾನ್ಸೆಪ್ಟ್ ಇರೋದು ಓಪನ್ ಕಿಚನ್. ದಟ್ಸ್ ಟ್ರೆಂಡ್ ಟುಡೇ. ಜಾಸ್ತಿ ಎಲ್ಲ ಹಾರ್ಡ್ ಕೋರ್ ಕುಕಿಂಗ್ ಎಲ್ಲ ಶಿಫ್ಟ್ ಮಾಡಿದ್ವಿ. ಇದು ಅರ್ಧ ಸಿನಿಮಾ ತರ ಸೆಟ್ ತರ ಪಾಪ ಏನ್ ಹಿಂಗಂತಿದಾರಲ್ಲ.
ಅದೇ ಬಟ್ ಆಕ್ಚುಲಿ ಇದು ವೈಟ್ ಆದ್ರೂ ಇಟ್ಸ್ ಕೊರಿಯನ್ ಗ್ರಾನೈಟ್ ಏನೂ ಆಗಲ್ಲ ನೋಡಕ್ ವೈಟ್ ಬಟ್ ಇಟ್ ಡಸಂಟ್ ಸೋಕ್ ಇನ್. ಇಲ್ಲ ಜಾಸ್ತಿ ಫ್ರೈಸ್ ಎಲ್ಲ ಆ ಕಡೆ ಆ ಕಡೆ ಮಾಡ್ತೀವಿ. ಸಪೋಸ್ ಡೂ ನಾನ್ ವೆಜ್ ಆಲ್ಸೋ ವಿ ಶಿಫ್ಟ್ ಟು ದ ಅದರ್ ಸೈಡ್. ಇವ್ರಿಗೆ ಏನು ಗೊತ್ತಿಲ್ಲ ಆಕ್ಚುಲಿ ಹೌ ಡು ಶೋ ವಿ ಡು ಆಲ್ ದಟ್ಸ್ ಆಸ್ ಯು ಆರ್ ಲೈಕ್ ದೇರ್. ಅವ್ರು ಹಂಗೇನೆ ಮನಸ್ಸಿನಲ್ಲೇ ಅನ್ಕೊಂಡಿದಾರೆ ಅಥವಾ ಬಂದು ನೋಡ್ತಿರ್ತಾರೆ ಅನ್ಸುತ್ತೆ, ನಿಮಗೆ ಗೊತ್ತಾಗಿರಲ್ವೇನೋ. ಯಾವತ್ತು ಗಂಡ ಮಾತಾಡಿದ್ರೆ ಮಾತಾಡಕ್ ಬಿಡ್ಬೇಕು. It won't appear natural. No, it's like telling hardcore. It's all getting done inside. Anyone will believe all that, no? ಯು ಆಲ್ ಬಿಲೀವ್. ನೀವು ಹೇಳಬೇಕು. Come and say. ಒಂದೇ ಅವ್ರು ಹೇಳೋದು ಅಡುಗೆಯಲ್ಲಿ ಹೆಲ್ಪ್ ಮಾಡೋದಂದ್ರೆ ಹಿಂಗೆ ಹೇಳ್ತಾರೆ, 4 ಜನನ 5 ಜನ. ಸೊ ನೀವು ಏನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ ಕಿಚನ್ ಅಂದರೆ ಬಿಂಗ್ ಹಸ್ಬೆಂಡ್? ಈ ಹಸ್ಬೆಂಡ್ ಅದೇ ಕಿಚನ್ ಅಲ್ಲಿ ಯಾವತ್ತು ಕಿಚನ್ ಹೆಂಗಿರ್ಬೇಕು ಮುಖ್ಯ ಅಲ್ಲ, ಕಿಚನ್ ಫುಡ್ ಹೆಂಗಿದೆ ಅಂತ ಮುಖ್ಯ. ಮನೆ ಫುಡ್ ಎಲ್ರಿಗೆ ನನಗೊಬ್ಬನಿಗೆ ಅಲ್ಲ, ಪ್ರತಿಯೊಬ್ಬರಿಗೆ ಅವ್ರವ್ರ ಮನೆ ಅವ್ರವ್ರ ಫುಡ್ ಅವ್ರವ್ರಿಗೆ ಇಷ್ಟ. ಸೊ ನನಗೆ ಡೆಫಿನೆಟ್ ಆಗಿ ನನ್ನ ಮನೆ ಫುಡ್ ತುಂಬಾ ಇಷ್ಟ. ಸೊ ಪಲ್ವಿ ನೀವೇನು ಹೇಳ್ತೀರಿ ನಮ್ಮ ವೀಕ್ಷಕರಿಗೆ ಕಿಚನ್ ಅಂದರೆ ಹೆಂಗಿರಬೇಕು, ಯಾವ ರೀತಿ ಇದ್ರೆ ಏನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಿ? ಕಿಚನ್ ನನ್ನ ಪ್ರಕಾರ ಬ್ರೈಟ್ ಆಗಿರಬೇಕು, ನ್ಯಾಚುರಲ್ ಲೈಟ್ ಇರಬೇಕು, ಏರ್ ಫ್ಲೋ ಇರಬೇಕು, ಮತ್ತೆ ಗಂಡ ಇರಬೇಕು ಫಾರ್ ದ ಇನ್ಸ್ಪಿರೇಷನ್. ಓಕೆ, ಜಸ್ಟ್ ಜೋಕಿಂಗ್ ಬಟ್ ಕಿಚನ್ ಶುಡ್ ಬಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ನನ್ನ ಕಿಚನ್ ಇಂದ ಗೊತ್ತಾಗ್ಬೇಕು, ಹಂಗಿರ್ಬೇಕು. ಅಂದರೆ ಒಬ್ಬ ಗೃಹಿಣಿ ಪರ್ಸನಾಲಿಟಿ ಅವಳ ಕಿಚನ್ ಅಲ್ಲಿಂದ ಗೊತ್ತಾಗುತ್ತೆ. ದಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು. ಟಾಕಿಂಗ್ ಟು ಯು. ಸೇಮ್ ಯು ಪ್ರತಿಮಾ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಕಿಚನ್ ನಮ್ಗೆ ತೋರಿಸಿದ್ರಿ, ಮತ್ತೆ ನಿಮ್ಮ ಪ್ರೀತಿ ನಿಮ್ಮ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ, ಹಾಗೆ ಕಿಚನ್ ಇನ್ನಷ್ಟು ಇಂಪ್ರೂವ್ಡ್ ವರ್ಷನಲ್ಲಿ ಬರಲಿ, ಇವ್ರಿಗೆ ಇಷ್ಟ ಆಗಂಗೆ ಆ ಕಿಚನ್ನಲ್ಲಿ ನೀವು ಕೂಡ ಇರೋಂಗಾಗಲಿ. ಹಂಗೆ ಅಷ್ಟು ಬೇಕಾದ್ರೆ ನಾನು ಫೋಟೋ ಒಂದು ಇಟ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಗುರುಕಿರಣ್ ಪಲ್ಲವಿ ಜೋಡಿ ಎಷ್ಟು ಸೂಪರ್ ಆಗಿದೆಯೋ ಅವ್ರ ಕಿಚನ್ ಕೂಡ ಅಷ್ಟೇ ಸೂಪರ್ ಆಗಿತ್ತಲ್ವಾ? ನನಗಂತೂ ಅವ್ರ ಅಡುಗೆ ಮನೆ ನೋಡಿ ಗುರುಕಿರಣ್ ಅವರ ಒಂದು ಹಾಡು ನೆನಪಾಗ್ತಾ ಇದೆ, ಅದೇ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು. ನಿಜಕ್ಕೂ ಅವ್ರ ಕಿಚನ್ ನೋಡಿದವರಿಗೆಲ್ಲ ಅದ್ರ ಮೇಲೆ ಪ್ಯಾರ್ ಆಗಲೇಬೇಕು, ಅಷ್ಟು ಸುಂದರವಾದಂತಹ ಅಡುಗೆ ಮನೆ. ಇಂತಹ ಇನ್ನಷ್ಟು ಸುಂದರ ಅಡುಗೆ ಮನೆಗಳು, ಅಡುಗೆ ಮನೆಯ ಪರಿಕರಗಳು ನಿಮಗೆ ನಾವು ಪರಿಚಯಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.